ವೀಕ್ಷಕರೇ ನಮಸ್ಕಾರ. ಇದು ಬಿಡಿಎ ಭ್ರಷ್ಟಾಚಾರದ ಕಿಂಗ್ ಪಿನ್ಗಳ ಕರ್ಮಕಾಂಡ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 524 ಕೋಟಿ ಅಕ್ರಮದ ಕಹಾನಿ ಇದು. ಬಿಡಿಎ ಅಧಿಕಾರಿಗಳ ಕೈ ಚಳಕಕ್ಕೆ 100 ಕೋಟಿ ಪೋಲಾಗಿದೆ. ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಹೊಡೆಯಲಾಗಿದೆ. ಎಂಜಿನಿಯರ್ಗಳ ಅಂಧ ದರ್ಬಾರ್ನಲ್ಲಿ ಗುತ್ತಿಗೆದಾರರು ಮಾಲಾಮಾಲಾಗಿದ್ದಾರೆ. ಹಾಗಾದ್ರೆ ಏನಿದು ಕತೆ? 10 ಟೆಂಡರ್ನಲ್ಲಿ ನಡೆದಿದೆ 100 ಕೋಟಿ ಅವ್ಯವಹಾರ. ಅಂಜನಪುರ ಲೇಔಟ್, ಜೆಪಿ ನಗರ, ಕೆಂಪೇಗೌಡ ಲೇಔಟ್ನಲ್ಲಿ ಅಕ್ರಮ ನಡೆದಿದೆ. 2022ರಿಂದ 24ರಲ್ಲಿ 3 ವರ್ಷದಲ್ಲಿ ನಡೆದ ಬಹುದೊಡ್ಡ ಬೃಹತ್ ಹಗರಣಗಳು. ಹಾಗಾದ್ರೆ ಏನಾಗಿದೆ? ಈ ಮಹಾ ಭ್ರಷ್ಟಾಚಾರ ನಡೆದಿರೋದು ಹೇಗೆ? ಇದು ನಿಜಕ್ಕೂ ಕೂಡ ಒಂದೆರಡಲ್ಲ, ಬರೋಬ್ಬರಿ 524 ಕೋಟಿ. ಇದನ್ನು ಸರಿಯಾದ ರೀತಿಯಲ್ಲಿ ವ್ಯಯಿಸಿದ್ರೆ ಇಡೀ ರಾಜ್ಯದ ಬಡತನ ನಿರ್ಮೂಲನೆಯಾಗುತ್ತೆ. ಬರೋಬ್ಬರಿ 524 ಕೋಟಿ ರೂಪಾಯಿಯ ಅಕ್ರಮದ ಕಹಾನಿ ಏನದು? ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದು? ಬಿಡಿಎ ಅಧಿಕಾರಿಗಳ ಕೈ ಚಳಕಕ್ಕೆ 100 ಕೋಟಿ ಪೋಲಾಗಿದೆ. ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ. ಎಂಜಿನಿಯರ್ಗಳ ಅಂಧ ದರ್ಬಾರ್ನಲ್ಲಿ ಗುತ್ತಿಗೆದಾರರು ಮಾಲಾಮಾಲ್. 10 ಟೆಂಡರ್ನಲ್ಲಿ ನಡೆದಿದೆ 100 ಕೋಟಿ ರೂಪಾಯಿಯ ಅವ್ಯವಹಾರ. ಅಂಜನಪುರ ಲೇಔಟ್, ಜೆಪಿ ನಗರ, ಕೆಂಪೇಗೌಡ ಲೇಔಟ್ನಲ್ಲಿ ಮಹಾ ಅಕ್ರಮ ಆಗಿದೆ. 2022ರಿಂದ 24ರಲ್ಲಿ 3 ವರ್ಷದಲ್ಲಿ ನಡೆದ ಬೃಹತ್ ಹಗರಣ. 10 ಟೆಂಡರ್ನಲ್ಲಿ 524 ಕೋಟಿ ಅಕ್ರಮದ ಬಿಗ್ ಸ್ಟೋರಿ ಇದು. ತನಿಖೆಗೆ ಜಡ್ಜ್ ನೇತೃತ್ವದ ಸಮಿತಿ ರಚನೆ ಮಾಡಿದ ಬಿಡಿಎ ಆಯುಕ್ತ. ಬಿಡಿಎ ಎಂಜಿನಿಯರ್ ವಿಭಾಗದಲ್ಲಿ ನಡೆದಿದೆ ಎನ್ನಲಾದ ಹಗರಣ 8 ವಾರದ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಬಿಡಿಎ ಆದೇಶ. ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಯಲಿದೆ ತನಿಖೆ. ಸಮಿತಿ ಸದಸ್ಯರಾಗಿ ನಿವೃತ್ತ ಸಿಇ ಕೃಷ್ಣ ರೆಡ್ಡಿ ಹಾಗೂ ಯಶವಂತ್ ಕುಮಾರ್ ನೇಮಕ. ಸಮಿತಿ ರಚನೆಯಾಗ್ತಾ ಇದ್ದಂತೆ ಕಡು ಭ್ರಷ್ಟರಿಗೆ ಶುರುವಾಯಿತು ಡವಡವ. ಬಿಡಿಎ ಅಭಿಯಂತರ ಸದಸ್ಯರ ಶಾಂತರಾಜಣ್ಣ ಹಾಗೂ ಇ ಅಶೋಕ್ ಕಾದಿದೆಯಾ ಸಂಕಷ್ಟ. ಇನ್ನು ತನಿಖೆ ನಿಷ್ಪಕ್ಷಪಾತ ಪಾರದರ್ಶಕವಾಗಿ ನಡೆದರೆ ಭ್ರಷ್ಟರು ಜೈಲು ಸೇರೋದಂತೂ ಗ್ಯಾರಂಟಿ. ನಿಜಕ್ಕೂ ಕೂಡ ಈ ಇಲಾಖೆಯಲ್ಲಿ ನಡೆಯಬಾರದಂತಹ ಒಂದು ಕೃತ್ಯ ಇದು ನಡೆದು ಹೋಗಿದೆ. ಈ ಭ್ರಷ್ಟಾಚಾರಕ್ಕೆ ಯಾರು ಕಾರಣ? ಈ ಭ್ರಷ್ಟಾಚಾರ ಆರಂಭ ಆಗಿದ್ದೆಲ್ಲಿ? ಇದಕ್ಕೆ ಕಡಿವಾಣ ಹಾಕೋದು ಹೇಗೆ? ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಹೇಗೆ? ಚಿಂತನೆಗಳು ನಡೀಬೇಕು. 8 ವಾರದ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಬಿಡಿಎ ಆದೇಶ. ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಯಲಿದೆ ತನಿಖೆ. ಇನ್ನು ಸಮಿತಿ ಸದಸ್ಯರಾಗಿ ನಿವೃತ್ತ ಸಿಇ ಕೃಷ್ಣಾರೆಡ್ಡಿ ಹಾಗೂ ಯಶವಂತ್ ಕುಮಾರ್ ನೇಮಕ ಆಗಿದ್ದಾರೆ. ಸಮಿತಿ ರಚನೆಯಾಗ್ತಾ ಇದ್ದಂತೆ ಕಡು ಭ್ರಷ್ಟರಿಗೆ ಈಗ ಸಂಕಷ್ಟ, ಢವಢವ, ಪುಕ ಎಲ್ಲವೂ ಶುರುವಾಗಿದೆ. ಹಾಗಾದ್ರೆ ಕ್ರಮ ಆಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.